ಏನು ಜೋಶಲ್ಲಿ ಇವತ್ತು ಅಡುಗೆ ಮತ್ತು ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಗೊತ್ತಾಗಿತ್ತು ಎಷ್ಟೊಂದು ಕಷ್ಟ ಅಂತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫುಲ್ ಗಟ್ಟಿ ಕಾಫಿ ಕುಡಿಯೋಣ ಆಯ್ತಾ? ಯಾಕೆ? ನಾನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದೆ ಸ್ಕೂಲಲ್ಲಿ? ಡ್ಯಾನ್ಸ್ ಆಡ್ತಿದ್ದೆ. ಸೂಪರ್ ಆಗಿ ಡ್ಯಾನ್ಸ್ ಆಡ್ತಿದ್ದೆ ಮಾತ್ರ. ಅದು ಪ್ರಾಕ್ಟೀಸ್. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಟ್ಯಾಂಕ್ ಚಿನ್ನ ಆಯ್ತಾ? ಪ್ರಾಕ್ಟೀಸ್ ಮಾಡ್ತಿದ್ದೆ ಹಿಂಗೇನಾದ್ರು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನಾವು ಪ್ರಾಕ್ಟೀಸ್ ಮಾಡಲಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ, ಮಾಡಕ್ಕೆ ಬರಲಿಲ್ಲ. ಇವಾಗಲೂ ಒಂದೆರಡು ದಿವಸ ಪ್ರಾಕ್ಟೀಸ್ ಮಾಡಿಬಿಟ್ರೆ ಚಿಂದಿ ಉಡಾಯಿಸ್ಬಿಡ್ತೀನಿ ನಾನು. ಮೈಕಲ್ ಜಾಕ್ಸನ್ನೇ ಒಂಥರ ಅದ್ರೋಗ್ಬೇಕು. ಇದ್ದಿದ್ರೆ ಮಾತ್ರ ಅವನು ನನ್ನ ಕಾಂಪಿಟೇಷನ್ ಕೊಡ್ತಿದ್ದ ಗೊತ್ತಾ? ನನ್ನ ಮುಸುಳಿಗೆ ಏನಾಗೈತೆ? ಸೂಪರ್ ಆಗೈತೆ ಚಿನ್ನಮ್ಮ. ಈ ಅಂಗಲಿಂದ ಹೆಂಗೈತಿ ಚಿನ್ನಮ್ಮ ನಾನು ಮಾಡಿರೋ ಕಾಫಿ? ಸೊ ನನ್ನ ಹೆಂಡತಿಗೆ ನಾನು ಕೋಣೆನ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು 1/4 ಗಂಟೆ ಒಳಗಡೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಟ್ಬಿಟ್ಟು ರೆಡಿ ಆಗುತ್ತೆ. ನಾವು 11:00 ಮನೆ ಬಿಡಬೇಕು. ಸೊ ಕಾಫಿ ಎಲ್ಲ ಕುಡ್ಕೊಂಡು ಜೋಗ್ಸ್ ಗೀಸ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ನಾನು ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದಂಗೆ ಕಿಚನ್ನ ಕ್ಲೀನ್ ಮಾಡಬೇಕಾಯಿತು. ಸೊ ಕಿಚನ್ ಕ್ಲೀನ್ ಮಾಡೋಕ್ಕೆ ಬಂದೆ. ಫಸ್ಟ್ ನಾನು ಸ್ಟವ್ನ ಕ್ಲೀನ್ ಮಾಡ್ಕೊಂಡೆ. ಸ್ಟವ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಸ್ಟವ್ ಬಿಸಿ ಇರೋದು ನಂಗೆ ಗೊತ್ತಾಗಲಿಲ್ಲ. ಹಂಗೆ ಸುಟ್ಬಿಡ್ತು ನನಗೆ. ಸ್ಟವ್ ಜೊತೆಗೇನೆ ವಾಲ್ನೂ ಸಹ ಕ್ಲೀನ್ ಮಾಡ್ಕೊಂಡೆ ನಾನು. ಕಿಚನ್ನ ಒಂದು ರೇಂಜ್ಗೆ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನಪ್ಪ ಅಂತ ಹೇಳಿದ್ರೆ ಅಡುಗೆ ಮಾಡುವಂತಹ ಕಾರ್ಯಕ್ರಮ. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಪಾಸ್ತಾ ಹೆಂಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಪಾಸ್ತಾ ರೆಡಿ, ಬನ್ನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಈ ಪಾಸ್ತಾ ರೆಸಿಪಿನ ನನ್ನ ಹೆಂಡತಿ ಹತ್ರ ಹೇಳಿಸ್ಕೊಂಡು ನಾನು ಮಾಡಿದ್ದೀನಿ. ಈ ಪಾಸ್ತಾ ಹೆಂಗಿದೆ ಅಂತ ಹೇಳ್ಬಿಟ್ಟು ಅವಳೇ ಹೇಳ್ತಾಳೆ. ನಮ್ಮ ಮನೆ ಕೋಣೆ ಇವತ್ತು ನಾನು ಕ್ಲೀನ್ ಮಾಡಿರೋದ್ರಿಂದ ನಾನು ಕ್ಲೀನ್ ಮಾಡಾದ್ಮೇಲೆ ನನ್ನ ಕೋಣೆ ಈ ರೀತಿ ಕಾಣಿಸ್ತಿದೆ ನೋಡಿ. ಸೊ ನಾನು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ತುಂಬ ಮೆಸ್ಸಿಯಾಗಿತ್ತು. ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ, ತುಂಬ ಆರ್ಗನೈಸ್ ಆಗಿದೆ ಅಂತ ನನಗನ್ನಿಸ್ತಿದೆ. ಸೊ ನಾನು ಹೆಂಡತಿಗೆ ಪಾಸ್ತಾ ಮಾಡಿಕೊಟ್ಟೆ. ಬಟ್ ನಾನು ಪಾಸ್ತಾ ತಿಂತಿರಲಿಲ್ಲ, ಅದಕ್ಕೆ ನಾನು ಆಮ್ಲೆಟ್ ಮಾಡ್ಕೊಂಡು ಆಮ್ಲೆಟ್ನ ತಿಂದೆ. ಆಮ್ಲೆಟ್ ಮಾತ್ರ ಸೂಪರ್ ಆಗಿತ್ತು, ಟೇಸ್ಟ್ ಆಗಿತ್ತು. ಬಟ್ ಪಾಸ್ತಾ ಬಂದು ಹಿಂಗೆ ಮಧ್ಯಾಹ್ನ ಬಾಕ್ಸ್ಗೆ ಹಾಕಿರೋದು. ಸೊ ಅವಳು ಟೇಸ್ಟ್ನ ಮಧ್ಯಾಹ್ನ ತಿನ್ಬಿಟ್ಟೆ ಹೇಳ್ತಾಳೆ. ಸೊ ನಾನು ಹಂಗೆ ಕೆಲಸಕ್ಕೆ ರೆಡಿ ಆಗಿಬಿಟ್ಟು ಅವಳು ಬಾಕ್ಸ್ ತಗೊಂಡು ಹೋಗಿರಲಿಲ್ಲ. ಅದ್ರ ಮಧ್ಯದಲ್ಲಿ ನಾನು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಅವಳ ಬಾಕ್ಸ್ ಕೊಡೋದಕ್ಕೆ ಅವಳ ಆಫೀಸ್ ಹತ್ರ ನಾನು ಹೋದೆ. ನನ್ನ ಕಾರ್ನ ಪೂಜಾರ್ ಆಫೀಸ್ ಆಪೋಸಿಟ್ ನಿಲ್ಲಿಸ್ಬಿಟ್ಟು ರೋಡ್ ಕ್ರಾಸ್ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಪೂಜಾ ಸಿಕ್ಕಿದ್ಲು. ಅವಳು ಒಂದು ಹಾಯ್ ಮಾಡಿ ಊಟದ ಬಾಕ್ಸ್ ಡೈರೆಕ್ಟಾಗಿ ಅವಳು ಕೊಡೋದಕ್ಕಾಗಲ್ಲ. ಅಲ್ಲಿ ಸ್ಟಾಫ್ ಎಂಟ್ರಿ ಇರುತ್ತೆ, ಅಲ್ಲಿ ಕೊಟ್ಬಿಟ್ಟು ನಾನು ಡ್ಯೂಟಿಗೆ ಹೊರಟೆ. ಇದಾಗಿತ್ತು ಇವತ್ತಿನ ವಿಡಿಯೋ.